ದೇವರಾದ ಮುಖ್ಯಮಂತ್ರಿಯಿಂದ ಮೊದಲುಗೊಂಡು ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರೆಗೆ ಸಾವಿರಾರು ಮನವಿ ಪತ್ರಗಳನ್ನು ನೀಡಿ ಹೋರಾಟ ಮಾಡಿ ಸುಮಾರು 47 ವರ್ಷಗಳಿಂದ ಆ ದೇಶದ ನಾಗರಿಕರೆಲ್ಲರ ಅನುಕೂಲಕ್ಕೋಸ್ಕರ ಬಹಳ ಬಹಳ ಶ್ರಮಿಸುತ್ತಿದ್ದೇನೆ. ಮಠ ಬಾಂಧವರೇ, ಸ್ವಾತಂತ್ರ್ಯ ಸಿಗಕ್ಕೆ ಮೊದಲು ನೆಮ್ಮದಿಯಾಗಿದ್ವಿ ನಾಗರಿಕರೇ. ನಾನು 8 ಬಾರಿ ಲೋಕಸಭೆಗೆ ಮತ್ತು 6 ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿದ್ದೇನೆ. 1980ರಿಂದ ಈಗ ತಾನೇ ನಡೆದ ಚನ್ನಪಟ್ಟಣ ಉಪಚುನಾವಣೆ ಸೇರಿ ವಿರೋಧಿ ಅಭ್ಯರ್ಥಿಗಳು ಸ್ಪೆಷಲ್ ಆಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನಾನು ಬಹಳ ಎಚ್ಚರಿಕೆಯಿಂದ ನಾಮಿನೇಷನ್ ಮಾಡಿದ್ದೇನೆ. ನನ್ನಂತ ಸಾಮಾನ್ಯ ಪ್ರಜೆ, ರಾಷ್ಟ್ರಪತಿಗಳು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಎಲ್ಲರಿಗೂ ಲೆಟರ್ ಕಳಿಸಿದ್ದೀನಿ. ಏಪ್ರಿಲ್ ಅಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧಿಸಿದ್ದೆ. ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಲ್ಲಿಂದ ಇವ್ರದ್ದು ನಾಮಿನೇಷನ್ ರಿಜೆಕ್ಟ್ ಮಾಡಿ ಅಂತ ನಮಗೆ ಲೆಟರ್ ಕಳಿಸಿದ್ದ. ರಾಜ್ಯದ 36 ಇಲಾಖೆಗಳಲ್ಲಿ ಯಾರಿಗೂ ಯಾವ ಕೆಲಸ ಆಗ್ತಾ ಇಲ್ಲ. ಕ್ಷೇತ್ರದಲ್ಲಿ 1000 ಕೋಟಿ 500 ಕೋಟಿ ಎಷ್ಟೋ ಅನುದಾನ ಅಂತ ಕೊಟ್ಬಿಟ್ಟು ಅದರಲ್ಲಿ ಅರ್ಧ ಭಾಗ ಇವರೇ ತಿಂದಾಕ್ತಾರೆ. ಇನ್ನ ಅರ್ಧ ಭಾಗ ಮಾತ್ರ ಇನ್ಯಾರೋ ತಿಂದು ಈ ಬಡ ಜನತೆಯ ದೇಶದ ನಾಗರಿಕರ ತೆರಿಗೆ ಹಣ ಹೋಗ್ ಮಾಡ್ತಾ ಇದ್ದಾರೆ. ಆಮೇಲೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರೆ ಇವರು ಹೇಗೆ ಜನಸೇವೆ ಮಾಡಕ್ಕಾಗುತ್ತೆ? ಅವ್ರು ಯಾರಾದರೂ ಹೇಳಿದ್ರ ನಾನು ಮರಣ ಹೊಂದಿದ ಮೇಲೆ ನನ್ನ ಸ್ಟ್ಯಾಚು ಮಾಡಿ, ಇಲ್ಲ ಆತೆಗಾದರೂ ಜನಸೇವೆ ಮಾಡಬೇಕು. ಚುನಾವಣಾ ಸಮಯದಲ್ಲಿ ಏನೇನೋ ಕೊಟ್ಟು ಅವ್ರನ್ನ ನೀವು ಕೊಂಡ್ಕೊಳ್ಳೋ ಲೆಕ್ಕದಲ್ಲೇ ಗೆದ್ದರೆ ನೀವು ಎಲ್ಲಿಂದ ಒಳ್ಳೆ ಕೆಲಸ ಮಾಡೋಕ್ಕಾಗ್ತವೆ? ಅದೇ ಸಣ್ಣ ಎಲೆಕ್ಷನ್ ಇಷ್ಟರಲ್ಲೇ ಬರುತ್ತೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಲ್ಲಿಂದ ಶುರು ಹಚ್ಕೊಂಡು ನೀವು ಯೋಗ್ಯರಾದರೆ ಏನ್ ಮಾಡ್ಬೇಕು? ಏನು ಅಂತಿದ್ದೀರ ನನ್ನಾಗೆ ಸುಮಾರು ನಾನು ಇಂಡಿಪೆಂಡೆಂಟ್ ಆಗಿ 20,000 ಮತಗಳನ್ನ ಎಂಪಿಗೆ ತಾಂಡಿದ್ದೀನಿ. ಯಾಕೆ? ಏನು ಅಧಿಕಾರ ಇಲ್ಲದೆ ಜನಸೇವೆ ಮಾಡಿರೋದಕ್ಕೆ ಮತದಾರರೇ ನಿಮ್ಮನ್ನ ಕೊಡ್ಕೊತಾರೆ. 1000, 2000, 5000, 6000 ಕೊಟ್ಟು ನಿನ್ ಕಷ್ಟ ಏನೋ ನಿನ್ ಕಷ್ಟ ಕೇಳು. ಎಷ್ಟೋ ಸಮಸ್ಯೆಗಳು ಈ ಆಯ್ಕೆ ಆದವರು ನ್ಯಾಯ ಪಂಚಾಯತಿ ಮಾಡಿ ತೀರ್ಮಾನ ಮಾಡ್ಬೋದು. ನಾನು ಎಷ್ಟೋ ವಿಷಯಗಳು 50 ಕೊಟ್ಟಿದ್ದು 100 ಕೊಟ್ಟಿದ್ದು ಕೋರ್ಟ್ಗಳಲ್ಲಿ 20 ವರ್ಷ 30 ವರ್ಷ ಮಾಡ್ತಾ ಇದ್ದವ್ರನ್ನ ಕರೆದು ತೀರ್ಮಾನ ಮಾಡಿದ್ದೀನಿ, ರಾಜಿ ಮಾಡಿಸಿದ್ದೀನಿ. ಅದಕ್ಕೆ ಸೇರಿತ್ತು. HD ಕುಮಾರಸ್ವಾಮಿ ವಿರುದ್ಧವಾಗಿ 2000 ಓಟ್ ತಂದಿದ್ದೆ. 98ರಲ್ಲಿ ಅನಂತಕುಮಾರ್ ಎದುರಿಗೆ 1200 ಓಟ್ ತಂದೆ. ಹಾಗೆ 8 ಸಲ ಬಿಟ್ಟಾಗ